ದರ್ಶನ್ ಅವರನ್ನು ನೀವು ನೋಡಿರೋ ಹಂತದಲ್ಲಿ ನೋಡೋದಾದರೆ ಈ ಥರದೊಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ ಅಂತ ಅನ್ಸುತ್ತಾ ನಿಮಗೆ ಅಂತ ಅಂದ್ಬಿಟ್ಟು? ಯಾಕಂದರೆ ಅವರು ಕೋಪ ಅನ್ನೋದು ಬಿಟ್ಟು ಈ ಥರದ್ದೆಲ್ಲ ಒಂದು ಚಟುವಟಿಕೆ ಇರ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ ಸರ್, ಅದು ಟಿ ವಿನಲ್ಲಿ ನೀವೇನು ತೋರಿಸ್ತಾ ಇರೋ ನನಗೂ ಅಷ್ಟೇ ಗೊತ್ತಿರೋದು. ಸೊ ಅದ್ರ ಮೇಲೆ ಆ ಥರದ್ದೆಲ್ಲ ಏನಿರಲಿಲ್ಲ. ಐ ಮೀನ್ ಆಬ್ವಿಯಸ್ಲಿ ಇಲ್ಲ ಸರ್, ಯಾಕೆಂದರೆ ತುಂಬ ಹತ್ರದಿಂದ ನೋಡಿದ್ದೀವಿ. ಬಟ್ ಅದೇ ನಾನು ಹೇಳ್ದಂಗೆ ಇದು ಆಗಿದ್ದು ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಆ್ಯಂಡ್ ರೇಣುಕಾಸ್ವಾಮಿ ಅವ್ರ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಡಲಿ ಅಂತ ಕೇಳ್ಕೊಬೋದು ಅಷ್ಟೇ. ನವಗ್ರಹ ಸಂದರ್ಭದಲ್ಲಿ ದರ್ಶನ್ ಅವರು ನಿಮ್ಮೊಟ್ಟಿಗೆ ಹೇಗಿರ್ತಾ ಇದ್ರು ಅಂತ ಇಡೀ, ಯಾಕಂದರೆ ಅವ್ರ ಜೊತೆ ಇದ್ದಾರೆ ಅಂತಂದರೆ ಏನೋ ಒಂಥರ ಬ್ರದರ್ಲಿ ಹುಡ್ಡು ಆ ಥರದೊಂದು ಪ್ರೀತಿಯನ್ನು ಕೊಡ್ತಾ ಇದ್ರು. ನಿಮ್ಮ ಜೊತೆ ಹೇಗಿರ್ತಾ ಇದ್ರು ಅಂತ? ತುಂಬ ಚೆನ್ನಾಗಿದ್ದೀವಿ, ಒಂದು ಫ್ಯಾಮಿಲಿ ಥರ ಇದ್ರಿ. ನವಗ್ರಹ ಟೈಮಲ್ಲಂತೂ ಐ ಥಿಂಕ್ ತುಂಬ ಚೆನ್ನಾಗೆ ಒಂಥರ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು. ಪ್ರತಿಯೊಬ್ಬರೂ ಒಂದು ಸ್ವಂತ ತಮ್ಮನ ಥರ ಅದು ಇಷ್ಟು ಪ್ರತಿಯೊಬ್ಬರಿಗೂ ಆ ಥರ ಟ್ರೀಟ್ ಮಾಡ್ತಿದ್ರು. ಎಲ್ಲೂ ಒಂದು ಕಡೆ ಅವ್ರಿಗೆ ಆ ಭೇದ ಭಾವ ಇಲ್ಲ, ಹೊಸಬ ಹುಡುಗ ಇಲ್ಲ, ದೊಡ್ಡ ಹೀರೋ ಇಲ್ಲ, ಚಿಕ್ಕವರು ಆ ಥರ ಏನೂ ಇರಲಿಲ್ಲ. ಸೊ ಎಲ್ರಿಗೂ ತುಂಬ ಚೆನ್ನಾಗಿದ್ರು. ತುಂಬ ಮೀನ್ ಎಲ್ಲರೂ ಅವ್ರ ಜೊತೆಗಿರೋರು ಎಲ್ಲ ತುಂಬ ಚೆನ್ನಾಗಿದ್ರು. ಆ್ಯಂಡ್ ಇತ್ತೀಚೆಗೆ ಮಾತ್ರ ನಾನು ಆ್ಯಕ್ಚುಲಿ ಅವ್ರ ಬರ್ಡೇಗೆ ಸಿಕ್ಕಿದ್ದು, ಆಮೇಲೆ 25ನೇ ವರ್ಷದ್ದು ಆ ಟೈಮಲ್ಲಿ ಫಂಕ್ಷನ್ ಸಿಕ್ಕಿದ್ದು. ಯಾಕಂದರೆ ನಾನು ಸ್ವಲ್ಪ ಬೇರೆ ಸಿನಿಮಾಗಳು ಬ್ಯುಸಿ ಇದ್ದರಿಂದ ಮೀಟ್ ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ನಾವು ಮೊದಲೆಲ್ಲ ತುಂಬ ರೆಗ್ಯುಲರಾಗೆಲ್ಲ ಮೀಟ್ ಮಾಡ್ತಾಯಿದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.